ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯಿಂದ ಪ್ರತಿಭಟನೆಗೆ ಕರೆ. ಮಾರ್ಚ್ 11ರಿಂದ ತುರ್ತು ಸೇವೆ ಮಾತ್ರ ಲಭ್ಯ. ಗುಡಿಬಂಡೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮಾರ್ಚ್ 11ರಿಂದ 15ರವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಗುಡಿಬಂಡೆ ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರಿಗೆ ಅಧಿಕೃತವಾಗಿ ಮನವಿ ಪತ್ರ ಸಲ್ಲಿಸಲಾಗಿದ್ದು, ಮುಂದಿನ 5 ದಿನಗಳ ಕಾಲ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಘೋಷಿಸಿದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀವಿ. ಇದು ಬರೀ ವೈದ್ಯರೊಂದೇ ಇಲಾಖೆ ಸಂಘದಿಂದ ಅಲ್ಲದೆ ನಮ್ಮ ಇಡೀ ಆರೋಗ್ಯ ಮತ್ತು ಕುಟುಂಬ ಕಲೆಯ ಪ್ರತಿಯೊಬ್ಬ ನೌಕರರಿಗೂ ಇದು ಬೇಕಾಗಿರೋ ಬೇಡಿಕೆಗಳು, ಇದನ್ನು ಈಡೇರಿಸಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್ ಅವರು, ಕಳೆದ 5 ವರ್ಷಗಳಿಂದ ಇಲಾಖೆಯ ಯಾವುದೇ ನೌಕರರಿಗೆ ಅಥವಾ ಅಧಿಕಾರಿಗಳಿಗೆ ಸರಿಯಾದ ಸಮಯಕ್ಕೆ ಮುಂಬಡ್ತಿ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಿಯಮಾನುಸಾರ ಸ್ನಾತಕೋತ್ತರ ಮತ್ತು ಉನ್ನತ ವ್ಯಾಸಂಗಕ್ಕೆ ಅವಕಾಶವಿದ್ದರೂ ಸಹ ಸರ್ಕಾರಿ ವೈದ್ಯರಿಗೆ ಶಿಕ್ಷಣ ಮುಂದುವರಿಸಲು ಅಡ್ಡಿಪಡಿಸಲಾಗುತ್ತಿದೆ. ಆರೋಗ್ಯ ಇಲಾಖೆಯ ವರ್ಗಾವಣೆ ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸದೆ ಅವೈಜ್ಞಾನಿಕವಾಗಿ ಕೌನ್ಸಿಲಿಂಗ್ ನಡೆಸುತ್ತಿರುವುದು ಸಿಬ್ಬಂದಿಗಳ ನೆಮ್ಮದಿ ಕೆಡಿಸಿದೆ ಎಂದು ಅವರು ದೂರಿದ್ದಾರೆ. ಪ್ರತಿಭಟನೆಯ ಭಾಗವಾಗಿ ಮಾರ್ಚ್ 11ರಿಂದ 15ರವರೆಗೆ ವೈದ್ಯರು ಮತ್ತು ಸಿಬ್ಬಂದಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಈ ಅವಧಿಯಲ್ಲಿ ಹೊರರೋಗಿಗಳ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೇವಲ ತುರ್ತು ಸೇವೆಗಳನ್ನು ಮಾತ್ರ ಒದಗಿಸಲಾಗುತ್ತದೆ. ಒಂದು ವೇಳೆ ಈ ಹಂತದ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಹೋದರೆ ರಾಜ್ಯ ಸಂಘದ ಸೂಚನೆಯ ಮೇರೆಗೆ 2ನೇ ಹಂತದ ತೀವ್ರ ಸ್ವರೂಪದ ಮುಷ್ಕರ ಕೈಗೊಳ್ಳುವುದಾಗಿ ಸಿಬ್ಬಂದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಮುಖಂಡರಾದ ಮುನಿಕೃಷ್ಣಪ್ಪ, ಮಂಜುನಾಥ್, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಸೇರಿದಂತೆ ಹಲವು ತಜ್ಞ ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿ ಅವರು ಉಪಸ್ಥಿತರಿದ್ದರು. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೇ ಆದಲ್ಲಿ ಅವರು ಔಷಧ ಕೊಡೋಕೆ ರೆಡಿ ಇರ್ತಾರೆ. ಅಲ್ಲಿ ಇಲ್ಲದೇ ಇರ್ತಕ್ಕಂಥ ಔಷಧ ಆಚೆ ಕಡೆ ಬರ್ಕೊಡ್ಬೇಕಾಗುತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ದಯವಿಟ್ಟು ಸರ್ಕಾರ ಬೇಕಾಗಿರ್ತಕ್ಕಂಥ ಎಲ್ಲ ಔಷಧಿ ಉಪಕರಣಗಳನ್ನ ಸರ್ಕಾರಕ್ಕೆ ಕಾಲಕಾಲಕ್ಕೆ ನೀಡಬೇಕು ಅಂತ ಮನವಿ ಮಾಡ್ಕೊಂತ, ವೃಂದ ಮತ್ತು ನೇಮಕಾತಿಗಳ ಬಗ್ಗೆ ಇದು ಬಹಳ ಕೇವಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಈ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥದ್ದು ಬಹಳಷ್ಟು. ಕೇವಲ ಒಂದು ಅಪಾಯಿಂಟ್ ಆದಾಗ, ನೇಮಕಾತಿ ಆದಾಗ ಯಾವ ಹುದ್ದೆಯಲ್ಲಿ ಇರ್ತೀವೋ ಆ ಹುದ್ದೆ ಬಿಟ್ಟು ಮುಂದಕ್ಕೆ ಪ್ರಮೋಷನ್ಸ್ ಅಂತಕ್ಕಂಥದ್ದೇ ಬಹಳ ಒಂದು ಕನಸಾಗೋಗ್ಬಿಟ್ಟಿದೆ. ಪ್ರಮೋಷನ್ಸ್ ಅಂತಕ್ಕಂಥದ್ದು ದಯವಿಟ್ಟು ಕಾಲಕ್ಕೆ ಸಿಗ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ರೋಲ್ ಪ್ರಕಾರ ನೀಡ್ತಕ್ಕಂಥ ಬಡ್ತಿಗಳನ್ನು ನೀಡಬೇಕು. ಆಮೇಲೆ ದೇಶದ ಪಟ್ಟಿಯನ್ನ ಪ್ರತಿ ವರ್ಷಕ್ಕೊಂದ್ಸರಿ ದೇಶದ ಪಟ್ಟಿಯನ್ನ ಪ್ರಕಟ ಮಾಡಿ ವೆಂಕಟೇಶ್ ಫೋಟೋ ತಗೋಪ್ಪ ನೋಡ್ದಾಗ. ಸರ್ ಹೇಳಿ ಸರ್, ಏನು ನಾಳೆಯಿಂದ ರಾಜ್ಯಾದ್ಯಂತ ವೈದ್ಯರ ಮುಷ್ಕರ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಹೇಗೆ ಏನು ಅನಿಸುತ್ತೆ ಸರ್ ನಿಮಗೆ? ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಎನ್ ವೇಣುಗೋಪಾಲದ ನಾನು DFMSನ ನಿರ್ದೇಶಕರು ಹಾಗೂ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ನಾನು ಏನು ದೇಶಾದ್ಯಂತ ಸರ್ಕಾರರು ಮುಷ್ಕರ ಮಾಡುತ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಅತಿ ಗ್ರಾಮೀಣ ಹೊಂದಿದ ತಾಲೂಕು ಹಾಗೂ ಬಡ ರೈತರು ಇರುವಂಥ ತಾಲೂಕಾಗಿದ್ದು, ಏನು ಈ ನಮ್ಮ ಸರ್ಕಾರಿ ವೈದ್ಯರಿಗೆ ಅವರ ಒಂದು ಬೇಡಿಕೆಗಳು ಈಡೇರಿಸದೇ ಇದ್ದರೆ ರೋಗಿಗಳ ಪರದಾಟ ಜಾಸ್ತಿ ಆಗುತ್ತೆ ಹಾಗೂ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿ ಹಾಗೂ ಈ ಮಾರ್ಚ್ ಏಪ್ರಿಲ್ ಹೆಚ್ಚು ಬಿಸಿಲು ಇರುವ ಕಾರಣ ಹೆಚ್ಚಿನ ಕಾಯಿಲೆಗಳು ಬಂದು ಆಸ್ಪತ್ರೆಗೆ ಬರುತ್ತಿದ್ದಾರೆ. ಆದರೆ ಇಂಥ ಟೈಮಲ್ಲಿ ಮಾನ್ಯ ಸರ್ಕಾರ
ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಇದರ ಸಂಬಂಧಿಸಿದ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ದಯವಿಟ್ಟು ಈ ವೈದ್ಯಾಧಿಕಾರಿಗಳಿಗೆ ವೈದ್ಯರಿಗೆ ಮೈನ್ ಸರ್ಕಾರಿ ವೈದ್ಯರಿಗೆ ಅವರ ಒಂದು ಬೇಡಿಕೆಗಳು ಈಡೇರಿಸದೇ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ತೊಂದರೆ ಆಗುವ ಹೆಚ್ಚು ಇದ್ದು ಹಾಗೂ ಹೆಚ್ಚಿನ ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ಯಾವುದೇ ಒಂದು ಖಾಸಗಿ ಆಸ್ಪತ್ರೆಗಳಿಲ್ಲ. ನಾವು ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನೇ ನಂಬಿಕೊಂಡಿದ್ದು ಸರ್ಕಾರಿ ಆಸ್ಪತ್ರೆ ಇಲ್ಲದೇ ಇದ್ದರೆ ಹೆಚ್ಚು ತೊಂದರೆ ಆಗುವ ಸಂಭವ ಇದ್ದು ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಂಡು ಮಾನ್ಯ ಆರೋಗ್ಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಆದಷ್ಟು ಬೇಗ ನಮ್ಮ ಸರ್ಕಾರಿ ವೈದ್ಯರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಒಂದು ಮನವಿ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ನಾಳೆ ಏನು ವೈದ್ಯರು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರನ್ನು ಮುಷ್ಕರವನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಇದರಿಂದ ನಿಜವಾಗ್ಲೂ ಗ್ರಾಮೀಣ ಭಾಗದ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿಯ ಸುಸಜ್ಜಿತವಾದ ಒಂದು ಆಸ್ಪತ್ರೆ ಸೌಲಭ್ಯಗಳು ಇರೋದಿಲ್ಲ. ಮತ್ತು ಯಾವುದೇ ಇಲ್ಲಿ ನಮ್ಮ ಗುಡಿಬಂಡೆನೇ ಉದಾಹರಣೆಗೆ ತಗೊಂಡ್ರೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ಕೂಡ ಹೆಚ್ಚಾಗಿ ಇಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಆಸ್ಪತ್ರೆಗೆ ಹೋಗಬೇಕಾದ್ರೆ ಇಲ್ಲಿ ನಮ್ಮ ಸುತ್ತಮುತ್ತಲೂ ಒಂದು ಖಾಸಗಿ ಯಾವುದೇ ರೀತಿಯ ಖಾಸಗಿ ಆಸ್ಪತ್ರೆ ಇಲ್ಲದೇ ಇರೋದ್ರಿಂದ ಇದರಿಂದ ನಮಗೆ ತುರ್ತು ಪರಿಸ್ಥಿತಿಗಳಲ್ಲಿ ಜನರಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಸರ್ಕಾರ ಆದಷ್ಟು ಬೇಗ ವೈದ್ಯ ಒಂದು ಏನು ಬೇಡಿಕೆಗಳಿದ್ದಾವೆ ಅವರ ಬೇಡಿಕೆಗಳನ್ನು ಆದಷ್ಟು ಮುತುವರ್ಜಿ ವಹಿಸಿ ಅವರ ಬೇಡಿಕೆಗಳನ್ನು ತೀರಿಸಿ ಜನರಿಗೆ ಅನುಕೂಲ ಮಾಡಬೇಕಾಗಿ ನಮ್ಮ ಆಗ್ರಹ. ಹಾಗೂ ಈ ಮುಷ್ಕರದಿಂದ ಜನಸಾಮಾನ್ಯರಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಶ್ರೀಮಂತರು ಎಲ್ಲೋ ಬೇರೆ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊತಾರೆ. ಆದರೆ ಬಡ ಬಗ್ಗ ಜನರು ದೀನದಲಿತರು ಪಾಪ ಆಸ್ಪತ್ರೆಗಳು ಇಲ್ಲಿರೋ OPD ಬಂದ್ ಮಾಡಿದ್ರೆ ಎಲ್ಲಿ ನಾವು ಹೋಗೋದು? ಸರ್ಕಾರ ಮತ್ತು ಮಾನ್ಯ ಆರೋಗ್ಯ ಸಚಿವರು ಇದರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಅವರ ಬೇಡಿಕೆಗಳೇನಿದ್ದಾವೆ ಅವು ತೀರಿಸಿ ಜನರಿಗೆ ಒಂದು ಉತ್ತಮ ಗುಣಮಟ್ಟದ ವೈದ್ಯ ಇದನ್ನು ಒದಗಿಸ್ಬೇಕಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇದೇ ಹಿಂಗೆ ಜನರು ಇದನ್ನೆಲ್ಲ ಸರ್ಕಾರ ತಿರಸ್ಕಾರ ಮಾಡಿದ್ರೆ ಜನರು ಸರ್ಕಾರದಿಂದ ತಿರುಗು ಬೀಳುವಂಥ ದಿನಗಳು ಹೆಚ್ಚಿನ ದಿನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆಗ್ರಹಿಸ್ತಾ ಈ ವೈದ್ಯಕರಕ್ಕೆ ಆದಷ್ಟು ಕೊನೆ ಆಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು ಯಾವ ಊರು? ನನ್ನ ಹೆಸರು ಮುರಳಿ ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ BJP ಮುಖಂಡರು ದಪ್ಪರ್ತಾರೆ.